ಇನ್ನು ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ವಿಚಾರಗಳು ಅಂದ್ರೆ ಈಗ ಕಂಟಕ ಆಗುವಂತಹ ವಿಚಾರಗಳು, ಅದರಲ್ಲೂ ಮುಡಾ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯಗೆ ಹೆಚ್ಚಾಯಿತು ಈಗ ಮುಡಾದ ಸಂಕಷ್ಟ. ರಾಜ್ಯಪಾಲರು ವಿಚಾರಣೆಗೆ ಅನುಮತಿ ನೀಡುವಂತ ಸಾಧ್ಯತೆ ಇರೋದ್ರಿಂದ ಸಿಎಂ ಸಿದ್ದರಾಮಯ್ಯಗೆ ಈಗ ಮುಡಾ ಟೆನ್ಷನ್ ಹೆಚ್ಚಾಗಿದೆ. ಹಾಗೇನೆ ಅವರ ಆಪ್ತ ಬಳಗದಲ್ಲಿ ಈ ಟೆನ್ಷನ್ ಹೆಚ್ಚಾಗಿರೋದು. ಈಗ ಒಂದ್ ವೇಳೆ ಏನಾದರೂ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನ ಕೊಟ್ರೆ, ಅನುಮತಿಯನ್ನ ನೀಡಿದ್ರೆ ಆಗ ಇನ್ನಷ್ಟು ಬಿಗಿಯಾಗುವಂಥ ಸಾಧ್ಯತೆ ಇದೆ. ಈಗಾಗಲೇ ರಾಜ್ಯಪಾಲರಿಗೆ ಅವರ ಅಂಗಳದಲ್ಲಿ ಈ ಒಂದು ವಿಚಾರ ಇರೋದು. ಸೊ ಸಿಎಂ ಸಿದ್ದರಾಮಯ್ಯ ಮತ್ತು ಆಪ್ತ ಬಳಗದಲ್ಲಿ ಈಗ ಮುಡಾ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಸೊ ರಾಜ್ಯ ರಾಜಕೀಯದಲ್ಲಿ ದಿಢೀರ್ ಮಿಂಚಿನ ಬೆಳವಣಿಗೆ. ಸೊ ನಿನ್ನೆ ಸಂಜೆ ಸಚಿವ ಜಾರ್ಜ್ ನಿವಾಸದಲ್ಲಿ ಸಿಎಂ ಚರ್ಚೆ. ಸಚಿವ ಜಾರ್ಜ್ ನಿವಾಸದಲ್ಲಿ ಪರಮೇಶ್ವರ್ ಕೂಡ ಉಪಸ್ಥಿತರಿದ್ದರು. ಇಂದು ಸಂಪುಟ ಸಭೆಗೆ ಸಮಯ ಕಾಯ್ದಿರಿಸಿರುವಂತಹ ಸಿಎಂ ಸಂಪುಟ ಸಭೆ ಬಿಟ್ಟು ಬೇರೆ ಕಾರ್ಯಕ್ರಮವನ್ನು ಇವತ್ತು ಯಾವುದನ್ನು ಕೂಡ ಹಮ್ಮಿಕೊಂಡಿಲ್ಲ. ತಂದೆ ತಾಯಿಯಾಗುವುದು ಇನ್ನೂ ಕನಸೇ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಪ್ರಾಸಿಕ್ಯೂಷನ್ಗೆ ಅನುಮತಿ ವಿರೋಧಿಸಿ ನಿರ್ಣಯ ಸಾಧ್ಯತೆ ಇದೆ. ಸೊ ಕ್ಷಿಪ್ರ ಬೆಳವಣಿಗೆಯನ್ನು ಅಂದಾಜಿಸ್ತಾ ಇರುವಂತಹ ಸಿಎಂ ಆಪ್ತ ಬಳಗ 3-4 ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬೆಳವಣಿಗೆ ಆಗುವಂತ ಸಾಧ್ಯತೆ ಇದೆ. ಸೊ ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಈಗ ಪ್ರಾಸಿಕ್ಯೂಷನ್ ವಿಚಾರವಾಗಿ ಏನಾದರೂ ಅನುಮತಿ ಸಿಕ್ಕಿದ್ರೆ ಖಂಡಿತ ಒಂದು ದೊಡ್ಡ ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಆಗುತ್ತೆ. ಹಿಂದೆ ಕೂಡ ನಾವು ರಾಜ್ಯದ ರಾಜಕಾರಣದಲ್ಲಿ ಇದನ್ನು ನೋಡಿದ್ದೀವಿ, BSY ಇದ್ದಂತಹ ಸಂದರ್ಭದಲ್ಲಿ. ಸೊ ಏನು ನಿರೀಕ್ಷೆ ಮಾಡ್ಬೋದು? ಈಗ ಎಷ್ಟು ಅಲರ್ಟ್ ಆಗಿದೆ ಸಿಎಂ ಮತ್ತು ಅವರ ಆಪ್ತ ಬಳಗ? ಅವಿನಾಶ್, ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಕ್ಷಣದಲ್ಲಾದ್ರೂ ಚರ್ಚೆಗಳು ಮತ್ತು ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಿಲ್ಲ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಇದು ಸದ್ಯಕ್ಕೆ ಈ ಪ್ರಾಸಿಕ್ಯೂಷನ್ ಸಂಬಂಧಪಟ್ಟ ಹಾಗೆ ಕ್ಷಿಪ್ರ ಬೆಳವಣಿಗೆ ಆಗುವಂತಹ ಸಾಧ್ಯತೆ ಮುಂದಿನ 3-4 ದಿನಗಳಲ್ಲಿ. ಇನ್ನು ಬೆಂಗಳೂರಿಗೆ ಬರಬೇಕಾಗಿದ್ದಂಥ ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಮೈಸೂರಿನಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಇವತ್ತು ಬರಬೇಕಾಗಿತ್ತು ಅವರು. ಸೊ ಯತೀಂದ್ರ ವಾಪಸ್ ಆಗ್ತಿದ್ದ ಹಾಗೇನೆ ಯತೀಂದ್ರ ಸಿದ್ದರಾಮಯ್ಯ ಈಗ ದೆಹಲಿಯಲ್ಲಿ ಬೆಳವಣಿಗೆ ಏನೇನು ಆಗ್ತಾ ಇದೆ, ತಂದೆ ನೆರವಿಗೆ ಧಾವಿಸಿ ಈಗ ಮುಂದಿನ ಏನೇನು ನಿರೀಕ್ಷೆ ಮಾಡ್ಬೋದು, ಅದರ ಕಾನೂನು ಪ್ರಕಾರ ಏನೆಲ್ಲ ತಯಾರಾಗಿರಬೇಕು, ಇದೆಲ್ಲದರ ಬಗ್ಗೆ ಕೂಡ ಈಗ ಸಮಾಲೋಚನೆ ನಡೀತಾ ಇದೆ. ಸಿಎಂ ಹಾಗೂ ಆಪ್ತ ಶಾಸಕರ ಜೊತೆಗೆ ಯತೀಂದ್ರ ಮಾತುಕತೆ ನಡೆಸಿದ್ದಾರೆ. ಪ್ರಸನ್ನ ಆಗ್ಲೇ ಹೇಳ್ತಾ ಇದ್ರು, ಮುಂದುವರಿಸಿ. ಹೌದು ಅವಿನಾಶ್, ರಾಜ್ಯಪಾಲರು ಯಾವುದೇ ಕ್ಷಣದಲ್ಲೂ ಕೂಡ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಬಹುದು ಅನ್ನೋದು ಸಿದ್ದರಾಮಯ್ಯನವರ ಆಪ್ತ ಬಳಗಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಈ ಕಾರಣಕ್ಕೋಸ್ಕರ 3-4 ದಿನಗಳಲ್ಲಿ ಒಂದು ರೀತಿಯ ಕ್ಷಿಪ್ರ ಬೆಳವಣಿಗೆಗಳು ನಡೀಬಹುದು ಅನ್ನುವಂಥದ್ದನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ದೆಹಲಿಯಿಂದ ವಾಪಸ್ ಆದಂತಹ ಸಿದ್ದರಾಮಯ್ಯನವರು ನೇರವಾಗಿ ತಮ್ಮ ಕಾವೇರಿ ನಿವಾಸಕ್ಕೂ ಕೂಡ ಹೋಗುದಿಲ್ಲ. ಅವರು KJ ಜಾರ್ಜ್ ಅವರ ನಿವಾಸಕ್ಕೆ ಹೋಗಿ ಅಲ್ಲಿ ಪರಮೇಶ್ವರ್ ಅವರನ್ನ ಮತ್ತು ಒಂದಿಷ್ಟು ಆಪ್ತ ಸಚಿವರನ್ನ ಕರೆಸ್ಕೊಳ್ತಾರೆ. ಕಾನೂನು ಕ್ರಮಗಳನ್ನ ಏನ್ ತೆಗೆದುಕೊಳ್ಬಹುದು ಮತ್ತು ಅಕಸ್ಮಾತ್ ಕಾನೂನು ಸಂಘರ್ಷಕ್ಕೆ ಈ ವಿಚಾರ ಎಡೆ ಮಾಡಿಕೊಟ್ರೆ ಹೇಗೆ ಸರ್ಕಾರ ಮುಂದುವರಿಬೇಕು ಮತ್ತು ಸಿಎಂ ಸ್ಥಾನದಲ್ಲಿ ಇರುವಂತಹ ಸಿದ್ದರಾಮಯ್ಯನವರು ಯಾವ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆ ಅನೌಪಚಾರಿಕ ಚರ್ಚೆಯಾಗಿದೆ. ಈ ಸಭೆಗೆ ಯತೀಂದ್ರ ಸಿದ್ದರಾಮಯ್ಯನವರಿಗೂ ಕೂಡ ತಕ್ಷಣಕ್ಕೆ ಬುಲಾವ್ ಹೊರಡಿಸಲಾಗಿತ್ತು. ಇವತ್ತು ಬೆಳಗ್ಗೆ ಇದೀಗ ಸಿಎಂ ನೇತೃತ್ವದಲ್ಲಿ ಅವರ ನಿವಾಸದಲ್ಲಿಯೇ ಸಚಿವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಕರೆಯಲಾಗಿದೆ. ಇವತ್ತಿನ ಸಚಿವ ಸಂಪುಟ ಸಭೆಯಿಂದ ನೇರವಾಗಿ ಸಿದ್ದರಾಮಯ್ಯನವರು ದೂರ ಉಳಿಯುವಂತಹ ಸಾಧ್ಯತೆ ಕೂಡ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಯಾವ ಕಾರಣಕ್ಕೋಸ್ಕರ ಕ್ಯಾಬಿನೆಟ್ ನಿರ್ಣಯವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಸಚಿವರಿಗೆ ಮನವರಿಕೆ ಮಾಡ್ಕೊಳ್ಬಹುದು ಮತ್ತು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದೆ ಆದ್ರೆ ಏನೆಲ್ಲ ಬೆಳವಣಿಗೆಗಳು ಪಾರ್ಟಿಯ ಒಳಗಡೆ ಮತ್ತು ಸರ್ಕಾರದ ಮಟ್ಟದಲ್ಲಿ ಆಗಬಹುದು ಅನ್ನುವಂಥದ್ದನ್ನ ಮನವರಿಕೆ ಮಾಡ್ಕೊಡುವಂತ ಕೆಲಸವನ್ನ ಇವತ್ತು ಸಚಿವರಿಗೆ ಸಿದ್ದರಾಮಯ್ಯನವರು ಮಾಡುವಂತ ಸಾಧ್ಯತೆ ಇದೆ. ಈ ಎಲ್ಲ ಕಾರಣಕ್ಕೋಸ್ಕರ ಸದ್ಯಕ್ಕೆ ಸಿದ್ದರಾಮಯ್ಯನವರ ಆಪ್ತ ಬಳಗ ಅಂದ್ಕೊಳ್ತಾ ಇರುವಂತ ಪ್ರಕಾರ 3-4 ದಿನಗಳಲ್ಲಿ ಒಂದಷ್ಟು ಮಿಂಚಿನ ರೀತಿಯ ಬೆಳವಣಿಗೆಗಳು ರಾಜ್ಯ ರಾಜಕೀಯದಲ್ಲಿ ನಡೆಯಬಹುದು ಅನ್ನುವಂಥದ್ದನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅವಿನಾಶ್, ಧನ್ಯವಾದ ಪ್ರಸನ್ನ.